ನಟ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ. ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯ ವಾದ ಮತ್ತು ಪ್ರತಿವಾದ ಪೂರ್ಣ ಆಗಿದೆ. ಮುಂದಿನ ವಾರಕ್ಕೆ ಅಂತಿಮ ತೀರ್ಪನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. 10 ದಿನಗಳ ಬಳಿಕವಷ್ಟೇ ದರ್ಶನ್ ಜಾಮೀನು ಅರ್ಜಿ ಬಗ್ಗೆ ತೀರ್ಪು ಹೊರಬೀಳುತ್ತೆ. 1 ವಾರದಲ್ಲಿ ಲಿಖಿತ ವಾದ ಮಂಡಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಏನಾದರೂ ಹೆಚ್ಚುವರಿ ವಾದಗಳು ಇದ್ದಲ್ಲಿ ಕೂಡ ಲಿಖಿತ ಒಂದು ವಾದವನ್ನ ಮಂಡಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಮುಂದಿನ ವಾರಕ್ಕೆ ಅಂತಿಮ ತೀರ್ಪು ಪ್ರಕಟ ಆಗತ್ತೆ. ಅಲ್ಲಿಯವರೆಗೂ ಕೂಡ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ವಾದ ಪ್ರತಿವಾದ ಆಲಿಸುವ ವೇಳೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಜಾಮೀನು ನೀಡಿದ್ದರ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಮಾಡಿದಂತಹ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಕೂಡ ಇದೇ ವೇಳೆ ಸುಪ್ರೀಂ ಕೋರ್ಟ್ ಹೇಳಿದೆ. ತರಾತುರಿಯಲ್ಲಿ ತೀರ್ಪನ್ನ ನೀಡೋದಿಲ್ಲ, ಆರೋಪಗಳಿಗೆ ಶಿಕ್ಷೆಯನ್ನು ಕೂಡ ನೀಡಲ್ಲ ಅಂತ ಹೇಳಿದೆ. ಆರೋಪ ಮುಕ್ತ ಕೂಡ ಮಾಡಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ನಿಮ್ಮ ವಾದ ಪ್ರತಿವಾದವನ್ನ 3 ಪುಟಗಳಲ್ಲಿ ಸಂಕ್ಷಿಪ್ತವಾಗಿ 1 ವಾರದಲ್ಲಿ ತಿಳಿಸಿ ಅಂತ ಹೇಳಿದೆ. ನಿಮ್ಮ ವಾದ ಮತ್ತು ಪ್ರತಿವಾದವನ್ನ 3 ಪುಟಗಳಲ್ಲಿ ಸಂಕ್ಷಿಪ್ತವಾಗಿ 1 ವಾರದಲ್ಲಿ ತಿಳಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಹೈಕೋರ್ಟ್ ಏನು ತಪ್ಪನ್ನ ಮಾಡಿದೆ, ಜಾಮೀನನ್ನ ನೀಡಿ ಆ ತಪ್ಪನ್ನ ನಾವು ಮಾಡೋದಿಲ್ಲ, ತರಾತುರಿಯಲ್ಲಿ ತೀರ್ಪನ್ನ ಕೂಡ ನೀಡೋದಿಲ್ಲ, ಆರೋಪಗಳಿಗೆ ಶಿಕ್ಷೆಯನ್ನು ನೀಡಲ್ಲ ಅಂತ ಹೇಳಿದೆ. ಶಿಕ್ಷೆಯನ್ನು ನೀಡೋದಿಲ್ಲ, ಹಾಗೆ ತರಾತುರಿಯಲ್ಲಿ ತೀರ್ಪನ್ನ ನೀಡುವಂತಹ ತಪ್ಪನ್ನು ಕೂಡ ಮಾಡೋದಿಲ್ಲ, ಆರೋಪ ಮುಕ್ತ ಕೂಡ ಮಾಡೋದಿಲ್ಲ ಅಂತ ಹೇಳಿದೆ. ಒಂದು ರೀತಿಯಲ್ಲಿ ವಿವೇಚನೆಯಿಂದ ಕೆಲಸವನ್ನ ಹೈಕೋರ್ಟ್ ತೆಗೆದುಕೊಂಡಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿದೆ ಸುಪ್ರೀಂ ಕೋರ್ಟ್. ಇನ್ನು ನಿಮ್ಮ ವಾದ ಮತ್ತು ಪ್ರತಿವಾದವನ್ನ 3 ಪುಟಗಳಲ್ಲಿ ಲಿಖಿತ ರೂಪದಲ್ಲಿ ತಿಳಿಸಿ ಅಂತ ಸೂಚನೆಯನ್ನ ನೀಡಿದೆ. ವಾದಿ ಮತ್ತು ಪ್ರತಿವಾದಿಗಳ ಪರವಾದಂತಹ ವಕೀಲರಿಗೆ ತಿಳಿಸಿದೆ. ನಿಮ್ಮ ವಾದ ಪ್ರತಿವಾದವನ್ನ 3 ಪುಟಗಳಲ್ಲಿ ಲಿಖಿತ ರೂಪದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿ. ಹೆಚ್ಚುವರಿ ವಾದ ಮಂಡನೆ ಇದ್ರೆ ಅದನ್ನು ಕೂಡ ತಿಳಿಸಬಹುದು, ಆದರೆ 3 ಪುಟದ ಒಳಗೆ ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಹೇಳಿದೆ. 1 ವಾರದಲ್ಲಿ ಲಿಖಿತ ವಾದ ಮಂಡಿಸೋದಕ್ಕೆ ಅವಕಾಶವನ್ನ ನೀಡಿದೆ. ವಾದ ಮತ್ತು ಪ್ರತಿವಾದ ಆಲಿಸುವಂತಹ ವೇಳೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಜಾಮೀನು ನೀಡಿದ್ದರ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿದೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ, ಹಾಗಾಗಿ ವಿವೇಚನೆಯನ್ನ ಬಳಸಿ ಕೆಲಸವನ್ನ ಮಾಡುವಲ್ಲಿ ಎಡವಿದೆ ಹೈಕೋರ್ಟ್ ಅನ್ನುವಂತಹ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ತರಾತುರಿಯಲ್ಲಿ ತೀರ್ಪನ್ನ ನೀಡೋದಕ್ಕೆ ಹೋಗೋದಿಲ್ಲ ಸುಪ್ರೀಂ ಕೋರ್ಟ್, ಆರೋಪಿಗಳಿಗೆ ಶಿಕ್ಷೆಯನ್ನು ಕೂಡ ನೀಡೋದಿಲ್ಲ, ಆರೋಪ ಮುಕ್ತ ಕೂಡ ಮಾಡೋದಿಲ್ಲ, ಹೈಕೋರ್ಟ್ ಮಾಡಿದಂತಹ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಯಲ್ಲಿ ನಿಮ್ಮ ವಾದ ಮತ್ತು ಪ್ರತಿವಾದವನ್ನ 3 ಪುಟಗಳಲ್ಲಿ ಸಂಕ್ಷಿಪ್ತವಾಗಿ 1 ವಾರದಲ್ಲಿ ತಿಳಿಸಿ ಅಂತ ಸೂಚನೆಯನ್ನ ನೀಡಿದೆ. ನಟ ದರ್ಶನ್ಗೆ ನೀಡಿದ್ದಂತಹ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ಇವತ್ತು ಇತ್ತು. ಆ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಕೂಡ ತರಾಟೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್. ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟ್ನ ಏನು ತೀರ್ಪನ್ನ ನೀಡಿದೆ, ಆ ಒಂದು ತೀರ್ಪಿನ ಕುರಿತಂತೆ, ಜಾಮೀನನ್ನ ನೀಡಿದೆ ಅದರ ಕುರಿತಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ತನ್ನ ವಿವೇಚನೆಯನ್ನ ಬಳಸುವಲ್ಲಿ ಎಡವಿದೆ ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಸರದ ನಿರ್ಣಯವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಕೂಡ ಹೇಳಿದೆ. 1 ವಾರದಲ್ಲಿ ಲಿಖಿತ ವಾದವನ್ನ ಸಲ್ಲಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ನಟ ದರ್ಶನ್ ಜಾಮೀನು ಆದೇಶದ ತೀರ್ಪನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನನ್ನ ರದ್ದು ಮಾಡುವಂತೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿತ್ತು. ಈ ಮನವಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಿದಂತಹ ಸುಪ್ರೀಂ ಕೋರ್ಟ್